ಶ್ರೀ ಸಿದ್ಧಾರೂಢ ಕಥಾಮೃತ 6ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ. ಶ್ರೀ ಗುರುಭ್ಯೋ ನಮಃ. ಛಂದ. ವಿರತಿಯನು ಸುವಿವೇಕವನು ಬಹುಜನ್ಮದೊಳು ಸಾಧಿಸಿದನು. ನರನು ತನ್ನ ಸ್ವರೂಪ ಕಾಣದೆ ವ್ಯರ್ಥ ಹಂಬಲಿಸಿರುವನು. ಗುರುಪ್ರಸಾದವನಾವ ಜನ್ಮದೊಳವನೇ ಪಡೆದನೋ ಪುಣ್ಯದಿ. ವಿರತಿಯಾದಿಗಳಾಗಲೇ ಫಲಿಸಿದವು ನರನಿಗೆ ತವಕದಿ. ಶ್ರೀ ಸಿದ್ಧಾರೂಢ ಸದ್ಗುರುನಾಥರು ತಾವು ಸ್ವತಃ ಸಿದ್ಧವಾದ ಬ್ರಹ್ಮತತ್ವವಾಗಿರುವುದರಿಂದ ಅವರಿಗೆ ಉಪನಿಷದ್ ಅರ್ಥವು ಕರತಲಾಮಲಕದಂತೆ ನಿಶ್ಚಯವಾಗಿರುವುದು. ಅದ್ವೈತ ಭಾವದಿಂದ ಜಗವನ್ನು ನೋಡುತ್ತಿದ್ದರೂ ಮುಮುಕ್ಷುವಿಗೆ ಉಪದೇಶ ಮಾಡುವರು. ಐಕ್ಯಭಾವದಿಂದ ಇರುವರಾದರೂ ಶರಣಾರ್ಥಿಯಾದವನಿಗೆ ಪಾಲಿಸುವರು. ತಿರಕರಾಯನ ದೇವಾಲಯದಲ್ಲಿ ಸಿದ್ಧಗುರುಗಳು ಕೆಲವು ದಿನ ಇದ್ದು ನಿತ್ಯ ಅಲ್ಲಿಗೆ ಬರುವ ಜಿಜ್ಞಾಸು ಜನರ ಶಂಕೆಗಳನ್ನು ಸಮಾಧಾನ ಮಾಡುತ್ತಿದ್ದರು. ಇವರ ವಾರ್ತೆಯನ್ನು ಕೇಳಿ ಒಬ್ಬ ಶಾಸ್ತ್ರಿಯು ಅಲ್ಲಿಗೆ ಬಂದು ಸದ್ಗುರುಗಳನ್ನು ಕುರಿತು, ಸ್ವಾಮಿ, ಮುಮುಕ್ಷತ್ವವು ಧರ್ಮವೋ ಅಥವಾ ಗುಣವೋ? ಇದನ್ನು ನಿರೂಪಿಸಿರಿ ಎಂದು ಪ್ರಶ್ನೆ ಮಾಡಲು ಮಹಾತ್ಮರು, ಮುಮುಕ್ಷತ್ವವು ಜೀವನ ಧರ್ಮವಲ್ಲ. ಯಾಕೆಂದರೆ ಅದು ಜೀವನ ನಿತ್ಯ ಸ್ಥಿತಿಯಲ್ಲ. ಹೇಗೆ ಅಗ್ನಿಯ ಧರ್ಮ ಉಷ್ಣತೆಯೋ ಹಾಗೇ ಇರುವುದಿಲ್ಲ. ಮುಮುಕ್ಷತ್ವವು ಗುಣವೆಂದರೆ ಮುಮುಕ್ಷತೆ ಇದ್ದವನು ಅಭ್ಯಾಸದಲ್ಲಿ ಪ್ರವರ್ತನಾಗಲಿಕ್ಕಿಲ್ಲ. ಆದ್ದರಿಂದ ಅಭ್ಯಾಸ ಸಂಜನಿತ ಭಾವವೇ ಮುಮುಕ್ಷತ್ವವೆನ್ನಬೇಕು. ಎಲ್ಲಿ ತನಕ ಈ ಭಾವವಿರುವುದೋ, ಅಂದರೆ ಮುಮುಕ್ಷು ಗುರುವಿಗೆ ಶರಣು ಹೋಗಿ ಮಹಾವಾಕ್ಯ ಶ್ರವಣ ಮಾಡುವವರೆಗೆ ಅದು ಇರುವುದು. ಆ ಸಮಯದಲ್ಲಿ ಮುಮುಕ್ಷತ್ವವು ದೇಶಯ ವೃತ್ತಿ ಅಹಂ ಬ್ರಹ್ಮಾಸ್ಮಿ ಭಾವದಿಂದ ಚಿತ್ತದಲ್ಲಿದ್ದು ಜ್ಞಾನಾಕಾರದಿಂದ ಅದು ಪರಿಣಮಿಸುತ್ತದೆ. ಆಗ ಅದಕ್ಕೆ ಅಪರೋಕ್ಷವೆನ್ನುತ್ತಾರೆ. ಈ ಭಾವವು ಸುಸ್ಥಿತವಾಯಿತೆಂದರೆ ಇದರಿಂದ ದೇಹ ತಾನೆಂಬ ಭಾವವು ನಾಶವಾಗುವುದು ಮತ್ತು ಸಾಗರದಲ್ಲಿ ಜಲಬಿಂದು ಕೂಡಿ ಹೋದಂತೆ ಜೀವನು ಬ್ರಹ್ಮದಲ್ಲಿ ಸಮರಸ ಹೊಂದುವನು ಎಂದು ಸಿದ್ಧರು ಅಂದದ್ದು ಕೇಳಿ ಶಾಸ್ತ್ರಿಯು ಸಂತೋಷಪಟ್ಟು ಹೊರಟು ಹೋದನು. ಅನಂತರ ಪಿಚ್ಚಂಡಯ್ಯನೆಂಬ ಒಬ್ಬ ಶಾಸ್ತ್ರಿಯು ತ್ವರೆಯಿಂದ ಸಿದ್ಧರ ಕಡೆಗೆ ಬಂದು ವಿಚಾರಿಸುತ್ತಾನಲ್ಲ, ಪೃಥ್ವಿಯು ಈ ಭೌತಿಕಗಳಿಗೆ ಆಧಾರವು. ಪೃಥ್ವಿಗೆ ಆಧಾರವ್ಯಾವುದು? ಸಿದ್ಧರು ಪ್ರತ್ಯುತ್ತರ ಕೊಟ್ಟದ್ದೇನೆಂದರೆ, ಪೃಥ್ವಿಯು ಜಲದ ಮೇಲೆ ಇರುವುದು. ತದಾಪ್ಯ ಪೃಥ್ವಿ ಎಂದು ಶ್ರುತಿ ಇರುವುದು. ಜಲಕ್ಕೆ ಆಧಾರ ಅಗ್ನಿಯು. ಅಗ್ನೇರಾಪಃ ಎಂದು ಶ್ರುತಿ ಪ್ರಮಾಣವು. ಅಗ್ನಿಯು ವಾಯುವಿನಿಂದ ಉತ್ಪನ್ನವಾದದ್ದು. ವಾಯೋರಗ್ನಿಃ ಎಂದು ಶ್ರುತಿ ಹೇಳುವುದು. ವಾಯುವಿಗೆ ಆಕಾಶವೇ ಆಧಾರವಿರುವುದು. ಆಕಾಶದ್ವಾಯುಃ ಎಂದು ವೇದಗಳ ಪ್ರಮಾಣವಿದೆ. ಯಾಕೆಂದರೆ ವಾಯುವು ಆಕಾಶದ ಶ್ವಾಸವೆಂದು ಜ್ಞಾತ ಜನರು ಹೇಳುತ್ತಾರೆ. ಆ ಆಕಾಶಕ್ಕೆ ಅಧಿಷ್ಠಾನವಾಗಿ ಅಕ್ಷರ ಪರಮಾತ್ಮನಿರುವನು. ತಸ್ಮಾದ್ವಾ ಏತಸ್ಮಾದಾತ್ಮನಃ ಆಕಾಶಃ ಸಂಭೂತಃ ಎಂದು ಶ್ರುತಿವಚನವಿರುವುದು. ಇದನ್ನು ಕೇಳಿ ಶಾಸ್ತ್ರಿಯು ಬಹು ಆನಂದಪಟ್ಟನು ಮತ್ತು ತನ್ನ ಮನೆಗೆ ಹೋಗಿ ಸಿದ್ಧರ ದೆಸೆಯಿಂದ ಮೃಷ್ಟಾನ್ನವನ್ನು ತಂದು ಅವರ ಮುಂದಿಟ್ಟು ಸೇವಿಸಬೇಕೆಂದು ಪ್ರಾರ್ಥಿಸಿದನು. ಸಿದ್ಧನಾಥರು ಅದನ್ನು ಮಿತವಾಗಿ ಸೇವಿಸಿದರು. ಆಮೇಲೆ ಒಬ್ಬ ಪುರುಷನು ಬಂದು ಸಿದ್ಧರನ್ನು ಕುರಿತು, ಮನಸ್ಸು ಯಾವಾಗಲೂ ಬಹುಚಂಚಲವಾಗಿರುತ್ತದೆ. ಇದರ ಕಾರಣವನ್ನು ಸವಿಸ್ತಾರವಾಗಿ ನಿರೂಪಿಸಬೇಕೆಂದು ಕೇಳಲು ಸಿದ್ಧಗುರುಗಳಂದದ್ದು, ಪ್ರಥಮತಃ ವಾಯು ಮತ್ತು ಎರಡನೆಯದಾಗಿ ರಜೋಗುಣ. ಇವೆರಡೂ ಮನಸ್ಸಿನ ಚಂಚಲತ್ವಕ್ಕೆ ಕಾರಣವಾಗಿವೆ. ಯಾಕೆಂದರೆ ವಾಯುವಿನ ಅರ್ಧ ಭಾಗದಿಂದ ಮನಸ್ಸು ಉತ್ಪನ್ನವಾಯಿತು. ಅದರಿಂದಲೇ ಮನಸ್ಸಿಗೆ ವಾಯುವಿನ ಸ್ವಭಾವವಾದ ಚಂಚಲತ್ವವು ಪ್ರಾಪ್ತವಾಯಿತು ಮತ್ತು ಅದು ಕ್ಷಣ ಹೊತ್ತು ತಡೆಯದೆ ವಿಷಯಗಳೊಳಗೆ ಹರಿದಾಡುತ್ತಿರುವುದು. ರಜೋಗುಣದಿಂದ ಮನಸ್ಸಿನೊಳಗೆ ವಿಕಲ್ಪಗಳು ಉಂಟಾಗುತ್ತವೆ. ಇವೆರಡರ ಪೈಕಿ ಪ್ರಥಮ ವಿಪತ್ತನ್ನು ಪತಂಜಲಿ ಯೋಗಕ್ಕನುಸಾರವಾಗಿ ಪ್ರಾಣಾಯಾಮವನ್ನು ಮಾಡಿ ಕಳೆದುಕೊಳ್ಳಬೇಕು. ಮನಸ್ಸಿನ ಅನಿರ್ಧಾರ ರೂಪ ವಿಕಲ್ಪದ್ವಾರ ಬಾಧೆಯುಂಟಾಗುವ ಪಕ್ಷದಲ್ಲಿ ಆ ಮನಸ್ಸನ್ನು ದೃಗ್ದೃಶ್ಯ ವಿವೇಕದಿಂದ ಆವರಿಸಿಕೊಂಡು ಆತ್ಮಾನಾತ್ಮ ವಿಚಾರಕ್ಕೆ ಹಚ್ಚಬೇಕು.
ಆದರೆ ಆ ವಿವೇಕವನ್ನು ಸದ್ಗುರು ಬೋಧ ಮತ್ತು ಸಚ್ಚಿಂತನದಿಂದ ಪ್ರಾಪ್ತಿ ಮಾಡಿಕೊಳ್ಳಬೇಕು. ಈ ಪ್ರಕಾರದ ಸದ್ಗುರುನಾಥರ ವಚನವನ್ನು ಕೇಳಿ ಮಲಯನಾಥನೆಂಬ ಆ ಬ್ರಾಹ್ಮಣನು ಆನಂದದಿಂದ, ಹಾಗಾದರೆ ಸ್ವಾಮಿ, ನನ್ನ ಸುದೈವದಿಂದ ನನಗೆ ಇಂದೇ ಸದ್ಗುರುಗಳು ದೊರೆತರು. ವಿವೇಕವನ್ನು ಈಗಲೇ ವಿಚಾರಿಸಿ ತಿಳಿದುಕೊಳ್ಳುವೆನು. ಆದ್ದರಿಂದ ದೃಶ್ಯ ಯಾವುದು, ದೃಕ್ ಯಾವುದು ಎಂಬುದನ್ನು ನನಗೆ ನಿರೂಪಿಸಬೇಕೆಂದು ಪ್ರಾರ್ಥಿಸಿದನು. ಅದಕ್ಕೆ ಸದ್ಗುರುಗಳು ಉತ್ತರ ಕೊಡುತ್ತಾರೆ. ಕೂಟಸ್ಥನ ಚಿತ್ ಪ್ರತಿಬಿಂಬಯುಕ್ತ ಅಂತಃಕರಣ ವೃತ್ತಿಯು ಇಂದ್ರಿಯ ಕರಣದ್ವಾರ ಘಟಾದಿ ವಸ್ತುಗಳನ್ನು ನೋಡುವಾಗ ಆ ವಸ್ತುಗಳು ದೃಶ್ಯ ಮತ್ತು ಇಂದ್ರಿಯಗಳು ದೃಕ್. ಆ ಇಂದ್ರಿಯಗಳ ದೋಷಾದಿಗಳನ್ನು ಮನಸ್ಸು ಕಾಣುತ್ತಿರುವಾಗ ಇಂದ್ರಿಯಗಳು ದೃಶ್ಯವಾಗಿ ಮನಸ್ಸು ದೃಕ್ಕೆನಿಸುವುದು. ಮನಸ್ಸಿನ ಸಂಶಯಾದಿ ದೋಷಗಳನ್ನು ವಿಚಾರಿಸುವಾಗ ಚಿದಾಭಾಸನೇ ದೃಕ್ ಆಗುತ್ತಾನೆ. ಈ ಚಿದಾಭಾಸನು ಬುದ್ಧಿಯ ಅಧೀನನಿರುವನು ಮತ್ತು ಬುದ್ಧಿಯು ಸುಪ್ತಿಯಲ್ಲಿ ಲಯ ಹೊಂದುವುದು. ಆಗ ಚಿದಾಭಾಸನ ಪರಮಾರ್ಥ ರೂಪವಾದ ಕೂಟಸ್ಥಾತ್ಮನೇ ದೃಕ್ ಇರುವನು. ಈತನೇ ಬ್ರಹ್ಮರೂಪವಾಗಿದ್ದು ಇವನಿಗೆ ಬೇರೆ ದೃಕ್ ಇಲ್ಲ. ಈ ದೃಕ್ಕಿಗೆ ಅಂತರಬಾಹ್ಯವೆಂಬ ಭೇದಗಳು ಸರ್ವಥಾ ಇರುವುದಿಲ್ಲ. ಆತನು ಅಸಹಾಯ ಕೂಟಸ್ಥನಾಗಿದ್ದು ಸರ್ವ ಪ್ರಪಂಚವನ್ನು ಒಮ್ಮೆಗೆ ನೋಡುತ್ತಿರುವನು. ಯಾವ ಈತನಿಗೆ ಚಿನ್ಮಾತ್ರ ಪರಬ್ರಹ್ಮವೆಂದು ಹೇಳುತ್ತಾರೆ, ಆತನೇ ನೀನು ನಿತ್ಯದಲ್ಲಿರುವಿ. ನಿನಗೆ ಬೇರೆಯಾದ ದೃಕ್ ಇಲ್ಲವೇ ಇಲ್ಲ. ಇದನ್ನು ನೀನು ತಿಳಿದು ಧನ್ಯನಾಗುವಿ. ಸದ್ಗುರು ಮುಖದಿಂದ ಈ ವಚನವನ್ನು ಕೇಳಿದ ಆ ಮಲಯನಾಥನೆಂಬ ಬ್ರಾಹ್ಮಣನು, ನಾನು ಧನ್ಯನು ಧನ್ಯನು, ನಿಮ್ಮ ಕೃಪೆಯಿಂದ ನಾನು ಕೃತಾರ್ಥನಾದೆನು, ನನ್ನ ಪಿತೃಗಳೂ ಇವತ್ತು ಧನ್ಯರಾದರು ಎಂದು ಸದ್ಗುರುಗಳಿಗೆ ನಮಸ್ಕರಿಸಿ ಆತನು ತನ್ನ ಗೃಹಕ್ಕೆ ತೆರಳಿದನು. 5ನೇ ದಿವಸ ರಾಮಭಟ್ಟನೆಂಬ ಶಾಸ್ತ್ರಿಯು ಬಂದು ಸಿದ್ಧ ಸದ್ಗುರುಗಳನ್ನು ಕುರಿತು, ಹೇ ಸ್ವಾಮಿಗಳೇ, ಯಾವ ಪ್ರಕಾಶದಿಂದ ಈ ಪ್ರಪಂಚವು ಭಾಸಿಸಲ್ಪಡುವುದು ಎಂದು ಕೇಳಲು ಸಿದ್ಧರು ಅಂದದ್ದೇನೆಂದರೆ, ಹಗಲು ಹೊತ್ತು ಸೂರ್ಯನು, ರಾತ್ರಿ ವೇಳೆ ದೀಪ, ನಕ್ಷತ್ರ, ಚಂದ್ರ ಇತ್ಯಾದಿಗಳಿಂದ ಈ ಪ್ರಪಂಚವು ಬೆಳಗಲ್ಪಡುವುದು. ಆದರೆ ಇವುಗಳು ಯಾತರಿಂದ ಬೆಳಗಲ್ಪಡುವವು ಎಂದು ಕೇಳಲು ರಾಮಭಟ್ಟನು ನೇತ್ರದಿಂದ ಎಂದನ್ನಲು, ಸಿದ್ಧರು ಕಣ್ಣು ಮುಚ್ಚಿದಾಗ ಯಾತರ ಪ್ರಕಾಶವೆಂದು ಕೇಳಲು ಬುದ್ಧಿಯ ಪ್ರಕಾಶವೆಂದು ರಾಮಭಟ್ಟನು ಉತ್ತರ ಕೊಟ್ಟನು. ಆಗ ಸಿದ್ಧರು, ಬುದ್ಧಿಯು ಯಾವ ವಸ್ತುವಿನಿಂದ ಪ್ರಕಾಶಿಸಲ್ಪಡುತ್ತದೆಂದರೆ ಅಹಂಕಾರಯುಕ್ತ ಚಿದಾಭಾಸನಿಂದ. ಆ ಚಿದಾಭಾಸನು ಸಮಾಧಿಯಲ್ಲಿ ಲಯವಾದ್ದಾಗೆ ಆತ್ಮನೊಬ್ಬನೇ ಉಳಿಯುವನು. ಯಾವ ಆತ್ಮನು ಶ್ವೇತರ ಜ್ಞಪ್ತಿ ಶೂನ್ಯ ಸ್ವಯಂ ಪ್ರಕಾಶ ಪರಮಾತ್ಮನೇ ಇರುವನು, ಅವನೇ ನೀನಿರುವೆ ಎಂದು ಅಂದದ್ದು ಕೇಳಿ ರಾಮಭಟ್ಟನು ನಿಜಾತ್ಮ ಸ್ಥಿತಿಯನ್ನು ಹೊಂದಿ ಎದ್ದು ಸದ್ಗುರುಗಳ ಚರಣಗಳಿಗೆರಗಿದನು. ಆಮೇಲೆ ಎದ್ದು ಕೃತಾರ್ಥೋಹಂ ಕೃತಾರ್ಥೋಹಂ ಎಂದನ್ನುತ್ತಾ ಅತ್ಯಾನಂದದಿಂದ ತನ್ನ ಮನೆಗೆ ಹೋದನು. 6ನೇ ದಿವಸ ಸಿದ್ಧಾರೂಢರ ಭೆಟ್ಟಿಗೆ ಚಿದಂಬರ ದೀಕ್ಷಿತನು ಬಂದು ತತ್ವಮಸಿ ಮಹಾವಾಕ್ಯದ ಅರ್ಥವೇನೆಂದು ಕೇಳಿದನು. ಸಿದ್ಧರು, ಅದರರ್ಥ ನೀನು ಬ್ರಹ್ಮನಿದ್ದಿ ಎಂದು ಆಗುತ್ತದೆ ಅನ್ನಲು ದೀಕ್ಷಿತನು, ಆ ವಾಕ್ಯದ ಅರ್ಥ ಹಾಗಲ್ಲ. ಸತ್ಯವಾದ ಅರ್ಥ ನಾನು ಹೇಳುವೆನು ಕೇಳು. ಕರ್ಮ ಮಾಡುವವನ ಆತ್ಮವು ದೇವಲೋಕಕ್ಕೆ ಹೋಗಿ ಅಲ್ಲಿ ದೇವತ್ವವನ್ನು ಹೊಂದಿ ಶುದ್ಧನಾಗುವನು ಎಂಬಂತೆ ಅದು ಸ್ತುತಿಪರವಿರುವುದು ಎಂದು ನುಡಿಯಲು ಅವಧೂತರು, ಮಹಾವಾಕ್ಯವು ಜ್ಞಾನಕಾಂಡಪರವಿರುವುದು. ಅದು ಯಾವ ರೀತಿಯಿಂದಲೂ ಸ್ತುತಿಪರವಾಗಲಾರದು. ಯಾಕೆಂದರೆ ಯಾವ ವಸ್ತುವಿಗೆ ದ್ರವ್ಯ, ಗುಣ, ಕರ್ಮ, ಜಾತಿ, ಧರ್ಮ, ವರ್ಣ, ಆಶ್ರಮ ಇತ್ಯಾದಿಗಳು ಸಲ್ಲುವವೋ ಅದೇ ಸ್ತುತ್ಯವಾಗುವುದು. ಆದರೆ ಯಾವ ನಿರಾಲಂಬ, ನಿರ್ವಿಶೇಷ, ಪರಿಪೂರ್ಣವಾದ ಆತ್ಮನಿರುವನೋ ಅಂಥವನಿಗೆ ಇದು ಸ್ತುತಿಪರವಾಗದೆ ಮುಮುಕ್ಷುಗಳಿಗೆ ಉಪದೇಶಪರವಾಗಿರುವುದು. ಮಹಾವಾಕ್ಯವು ಸ್ತುತಿಪರವಾಗಿದ್ದು ಕರ್ಮ ಕರ್ತವ್ಯವೇ ಮುಖ್ಯವಾಗಿದ್ದರೆ ಜ್ಞಾನಿಯು ಅಧಿಕವಾಗಿ ಕರ್ಮದಲ್ಲಿ ತತ್ಪರನಾಗಬೇಕು. ಹೀಗೆ ಎಲ್ಲಿಯೂ ಕಾಣಿಸದೆ ಜ್ಞಾನಿಯು ಕರ್ಮ ತ್ಯಜಿಸಿದವನಿರುತ್ತಾನೆ ಅನ್ನಲು ದೀಕ್ಷಿತನು, ಹಾಗಾದರೆ ಮಹಾವಾಕ್ಯವು ಉಪಾಸನಪರಬಹುದು ಅಂದನು. ಆಗ ಸಿದ್ಧರು,
ಉಪಾಸನವೆಂದರೆ ಪೃಥಕ್ ಉಪಾಸನ ಮತ್ತು ಅಹಂ ಗ್ರಹವೆಂದು ಎರಡು ಪ್ರಕಾರ ಇರುವಾಗ ಅದು ಯಾವ ಉಪಾಸನವೂ ಆಗಲಾರದು. ಅವೆರಡೂ ಜ್ಞಾನಿಗೆ ಅಯೋಗ್ಯವು. ಯಾಕೆಂದರೆ ಉಪಾಸನವು ಮಾನಸ ಕರ್ಮಪರವಾದದ್ದು ಮತ್ತು ಶಾಸ್ತ್ರದಲ್ಲಿ ಜ್ಞಾನಿಗೆ ಕರ್ಮವು ಹೇಳಲಿಲ್ಲ. ಇದಕ್ಕೆ ಶ್ರುತ್ಯಾಧಾರವು ಕೇಳು. ನ ಕರ್ಮಣ ನ ಪ್ರಜಯ ನ ಧನೇನ ತ್ಯಾಗೇನೈಕೇನಾಮೃತತ್ವ ಮಾನುಷಃ. ಅಂದರೆ ಶಾಸ್ತ್ರೋಕ್ತ ಕರ್ಮಗಳಿಂದಲೂ ಪುತ್ರಾದಿ ಪ್ರಜೆಯಿಂದಲೂ ದ್ರವ್ಯ ಸಂಗ್ರಹದಿಂದಲೂ ಅಮೃತತ್ವವು ಸಿಗಲಾರದು. ತ್ಯಾಗ ಒಂದರಿಂದಲೇ ಅದು ಪ್ರಾಪ್ತವು ಎಂದು ಹೇಳಲು ಅದು ತ್ಯಾಗಪರ ಶ್ರುತಿ ಎಂದು ದೀಕ್ಷಿತನು ಅಂದನು. ಆಗ ಸಿದ್ಧರು, ಕೇಳಯ್ಯ ದೀಕ್ಷಿತನೇ, ಅದರ ಉತ್ತರಾರ್ಧವನ್ನು ಶ್ರವಣ ಮಾಡುವುದರಿಂದ ನಿನ್ನ ಸಂಶಯವು ಪೂರ್ಣ ನಿವೃತ್ತಿಯಾಗುವುದು. ಶ್ರುತಿಯು ಜ್ಞಾನದೇವತು ಕೈವಲ್ಯಂ ನಾನ್ಯಃ ಪಂಥಾಯನಾಯ ವಿದ್ಯತೆ. ಜ್ಞಾನದಿಂದಲೇ ಕೈವಲ್ಯ ಪ್ರಾಪ್ತಿಯು. ಇದಕ್ಕೆ ಎರಡನೇ ಮಾರ್ಗವಿರುವುದಿಲ್ಲ. ಆದ್ದರಿಂದ ಮಹಾವಾಕ್ಯವು ಶ್ರುತಿಸಮ್ಮತವಾಗಿ ಜ್ಞಾನಪರವಿರುವುದು. ಒಂದು ವೇಳೆ ಅದು ಕರ್ಮಪರವಿದ್ದರೆ ಅಣುಮಾತ್ರವಾದರೂ ಅವಿದ್ಯಾ ನಿವಾರಕವಾಗದು ಎಂದು ಅಂದದ್ದು ಕೇಳಿ ದೀಕ್ಷಿತನು ಸಮಾಧಾನಪಟ್ಟನು. 7ನೇ ದಿವಸ ಪ್ರಾತಃಕಾಲದಲ್ಲಿ ಸಭಾಮಂಟಪದೊಳಗೆ ಸಿದ್ಧಮೂರ್ತಿಯು ವಿರಾಜಿಸುತ್ತಿರುವಾಗ ತಿರ್ಕರಿ ಭಟ್ಟನೆಂಬ ಬ್ರಾಹ್ಮಣನು ಬಂದು ಸಿದ್ಧರನ್ನು ಕುರಿತು, ಸ್ವಾಮಿ, ಬ್ರಹ್ಮಾತ್ಮೈಕ್ಯವೆಂಬ ವಸ್ತು ಯಾವ ಲಕ್ಷಣಗಳಿಂದ ಲಕ್ಷಿಸಲ್ಪಡುವುದು ಎಂದು ಪ್ರಶ್ನೆ ಮಾಡಲು ಸಿದ್ಧರು ಅನ್ನುತ್ತಾರೆ. ಬ್ರಹ್ಮಾತ್ಮೈಕ್ಯತ್ವ ರೂಪನಾದ ಆತ್ಮನು ಸುಖಮಯ, ನಿತ್ಯ, ಪ್ರಕಾಶ ವಿಭು, ನಾಮರೂಪಗಳಿಗೆ ಆಧಾರ. ಬುದ್ಧಿಗೆ ಅಗೋಚರವಿದ್ದು ಬುದ್ಧಿಯನ್ನು ಪ್ರಕಾಶಿಸುವಂಥವನಿದ್ದು ಶುದ್ಧ, ಅಪಾರ ಮತ್ತು ಮಹಾವಾಕ್ಯದ ಲಕ್ಷಾರ್ಥ ಇವೇ ಮುಂತಾದ ಲಕ್ಷಣಗಳಿಂದ ಲಕ್ಷಿತನಾಗುವನು. ಸುಖ ಮಾತ್ರವೆಂದರೆ ಸುಖವು ಕ್ಷಣ ಮಾತ್ರವಾದರೂ ವಿಷಯಗಳಲ್ಲಿಯೂ ಇರುವುದು ಎಂದು ನಿತ್ಯವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಆಕಾಶ, ದಿಕ್ಕಾಲ, ಮನಸ್ಸಾದಿಗಳು ಸಹ ನಿತ್ಯವೂ ಅಂದರೆ ಅವು ಪ್ರಕಾಶಗಳಲ್ಲವೆಂತ ಆತ್ಮನಿಗೆ ಪ್ರಕಾಶವೆಂಬ ಲಕ್ಷಣವೂ ಕೊಟ್ಟಿತು. ಸೂರ್ಯ, ಚಂದ್ರ, ಅಗ್ನ್ಯಾದಿಗಳು ಪ್ರಕಾಶ ಧರ್ಮಗಳಿದ್ದವುಗಳಾದ್ದರಿಂದ ಅವುಗಳಿಂದ ವಿಲಕ್ಷಣವೆಂದು ತಿಳಿಸಲಿಕ್ಕೆ ಆತ್ಮನಿಗೆ ವಿಭುವೆಂಬ ಲಕ್ಷಣವು ಹೇಳಲ್ಪಟ್ಟಿತು. ಇದರಿಂದ ಅತಿವ್ಯಾಪ್ತಿ ದೋಷ ಉಂಟಾಗದು. ಆದ್ದರಿಂದ ವಿಷಯಲಕ್ಷಣ ದೋಷಗಳನ್ನು ನಿವೃತ್ತಿಪಡಿಸಿ ವಿಷಯಗಳಿಗೆ ಆತ್ಮನು ವಿಲಕ್ಷಣನೆಂದು ತೋರಿಸುವುದಕ್ಕೆ ಹೀಗೆ ಬಹುಲಕ್ಷಣಗಳಿಂದ ವರ್ಣಿಸಲ್ಪಡುವನು. ಇದನ್ನು ಕೇಳಿ ತಿರ್ಕಂಭಟ್ಟನು, ಆನಂದವು ಗುಣವೇನು ಎಂದು ಕೇಳಲು ಸಿದ್ಧಾರೂಢರು, ಆನಂದವು ಗುಣವಲ್ಲ. ಯಾಕೆಂದರೆ ಗುಣಗಳಿಗೆ ಆಗಂತುಕತ್ವ ಅಂದರೆ ಬರುವುದು, ನಿರ್ಯಾಣ ಅಂದರೆ ಹೋಗುವುದು ಇರುವುದು. ಆದರೆ ಆತ್ಮಪ್ರೇಮವು ಎಂದೂ ವಿಚ್ಛಿನ್ನವಾಗುವುದಿಲ್ಲ ಎಂದು ಪ್ರತ್ಯುತ್ತರ ಕೊಟ್ಟರು. ಆಗ ತಿರ್ಕಂಭಟ್ಟನು, ಬುದ್ಧಿಗೆ ಬ್ರಹ್ಮವು ಅವೇದ್ಯವಾದರೆ ಬ್ರಹ್ಮಾನಂದವು ಅದಕ್ಕೆ ವೇದ್ಯವಾಗದೆ ಅದರ ದುಃಖ ಹೇಗೆ ಹೋಗುವುದು ಎಂದು ಕೇಳಲು ಸದ್ಗುರುಗಳು, ನೀನು ಹೇಳುವುದು ಅಸಂಸ್ಕೃತ ಬುದ್ಧಿ ವಿಷಯದಲ್ಲಿ ಸತ್ಯವಿದೆ. ಆದರೆ ವೇದಾಂತ ಶ್ರವಣದಿಂದ ಶುದ್ಧವಾದ ಯಾವ ಬುದ್ಧಿ ಇರುವುದೋ ಅದಕ್ಕೆ ಬ್ರಹ್ಮವು ಸಾಕ್ಷಾತ್ಕಾರವಾಗುವುದು. ತ್ವಂಪದ ಲಕ್ಷಣಗಳನ್ನು ಶೋಧಿಸುವುದರಿಂದ ಅಶುದ್ಧ ಬುದ್ಧಿಯು ಶುದ್ಧವಾಗುವುದು. ಆಮೇಲೆ ಅದು ತತ್ವದ ಲಕ್ಷಣಗಳಿಗೆ ವ್ಯಾಪಿಸುವುದರಿಂದ ಅದರ ಆವರಣಗಳೆಲ್ಲ ನಾಶವಾಗುವವು. ಅದೇ ಸಮಕಾಲದಲ್ಲಿ ಆ ಬುದ್ಧಿಗೆ ಬ್ರಹ್ಮ ಸಾಕ್ಷಾತ್ಕಾರವಾಗುತ್ತದೆ. ಆದ್ದರಿಂದ ಅದರ ದುಃಖವು ನಾಶವಾಗುವುದು ಎಂದು ಉತ್ತರ ಕೊಡಲು ತಿರ್ಕಂಭಟ್ಟನು ಸಂತೋಷಪಟ್ಟು ಸ್ವಸ್ಥಾನಕ್ಕೆ ತೆರಳಿದನು. 8ನೇ ದಿವಸ ಸಿದ್ಧ ಅವಧೂತರು ದೇವಾಲಯದಲ್ಲಿ ಕೂತಿರುವಾಗ ಒಂದು ಅಯಾಚಿತ ನೈವೇದ್ಯ ಪ್ರಾಪ್ತವಾಗಲು ಅದನ್ನು ಸೇವಿಸಿ ಜಲಪ್ರಾಶನ ಮಾಡುತ್ತಿದ್ದರು. ಆಗ ಲೌಕಿಕ ಸಂಸ್ಕಾರಿಯಾದ ಗೋವಿಂದ ಭಟ್ಟನೆಂಬುವವನು ಸಿದ್ಧ ಯೋಗೀಂದ್ರರನ್ನು ಕಂಡು, ಸಿದ್ಧರೇ, ಜ್ಞಾನಿಗಾದರೂ ಕ್ಷುಧಾ ತೃಷಾದಿ ದುಃಖವೃತ್ತಿಗಳು ಬಾಧಿಸುತ್ತವೆ.
ಜ್ಞಾನಸ್ಥಿತಿ ಇದ್ದಾಗ ಪ್ರಾರಬ್ಧ ಭೋಗಗಳು ತ್ರಾಸ ಕೊಡುತ್ತವೆ. ಹಾಗಾದರೆ ಬ್ರಹ್ಮಾಕಾರ ವೃತ್ತಿಯಾದ ಕೂಡಲೇ ದುಃಖ ನಿವೃತ್ತಿ ಮತ್ತು ಸುಖ ಪ್ರಾಪ್ತಿ ಎಂಬ ವಚನವು ನಿಮ್ಮ ಅನುಭವದಿಂದಲೇ ಅಸಂಭವವಾಯಿತಲ್ಲ ಎಂದು ನುಡಿಯಲು ಸಿದ್ಧರು, ಎಲೇ ಬ್ರಾಹ್ಮಣನೇ, ಈ ಪ್ರಶ್ನೆಯಿಂದ ಜ್ಞಾನಿಯೆಂದು ಆತ್ಮಚೈತನ್ಯ ಲಕ್ಷಿಸಿ ಹೇಳುತ್ತೀಯೋ, ದೇಹವೇ ಜ್ಞಾನಿಯೆಂದು ನುಡಿಯುವೆಯೋ? ಆತ್ಮ ಚೈತನ್ಯವೆಂದರೆ ಆತ್ಮ ಚೈತನ್ಯಕ್ಕೆ ದುಃಖವಲ್ಲ. ಯಾಕೆಂದರೆ ಆತ್ಮನು ಷಡುರ್ಮಿರಹಿತನು, ಪಂಚಕೋಶ ಮತ್ತು ದೇಹತ್ರಯಗಳಿಗೆ ಅತೀತನು. ದೇಹ ಲಕ್ಷಿಸಿ ಜ್ಞಾನಿಯನ್ನುವಿಯಾದರೆ ಆತ್ಮಜ್ಞಾನಿಗೆ ದೇಹಧರ್ಮಗಳಿಲ್ಲ. ದೇಹವು ಪ್ರಾರಬ್ಧದ ಅಧೀನವದ್ದು, ಚೈತನ್ಯಕ್ಕೆ ಅದರ ಸುಖ ದುಃಖಗಳು ಹತ್ತಲಾರವು. ದೇಹಧರ್ಮಗಳು ಮೊದಲು ಮುಮುಕ್ಷು ದಶಾ ಬಂದಾಗಲೇ ತಿರಸ್ಕರಿಸಲ್ಪಟ್ಟಿರುತ್ತವೆ. ಆಮೇಲೆ ಆತ್ಮರೂಪನಾದ ಜ್ಞಾನಿಗೆ ದೇಹಧರ್ಮಗಳಿವೆ ಎಂದು ಹೇಗೆ ಹೇಳುವಿ ಎಂದು ಕೇಳಲು ಗೋವಿಂದ ಭಟ್ಟನು ನಮ್ರಭಾವದಿಂದ ಸಿದ್ಧಗುರುಗಳಿಗೆ ನಮಸ್ಕರಿಸಿ ಅನ್ನುತ್ತಾರೆ, ಮಹಾನುಭಾವರೇ, ದೇಹಾತ್ಮ ಭಾವವುಳ್ಳ ಲೌಕಿಕರಾದ ನಾವು ಈ ವೇದಾಂತ ಶಾಸ್ತ್ರ ಭಾಷಣವನ್ನು ತಿಳಿಯಲಾರೆವು. ನಿಮ್ಮ ದರ್ಶನದಿಂದಲೇ ನಾನು ಕೃತಕೃತ್ಯನಾದೆನು, ನನಗೆ ವಿಚಾರ ಶಕ್ತಿಯಿಲ್ಲ ಎಂದು ನುಡಿದು ಪುನಃ ದಂಡವತ್ ನಮಸ್ಕಾರ ಮಾಡಿ ಗೋವಿಂದ ಭಟ್ಟನು ಹೊರಟು ಹೋದನು. 9ನೇ ದಿವಸ ಒಬ್ಬ ಸ್ತ್ರೀಯು ಸಿದ್ಧರಿದ್ದಲ್ಲಿಗೆ ಬಂದು ಕೈಜೋಡಿಸಿ, ಹೇ ಸ್ವಾಮಿ, ನಾನು ದೀನಳೂ ಅಜ್ಞಾನಿಯೂ ಇದ್ದೇನೆ. ಏನು ಮಾಡುವುದರಿಂದ ನಾನು ಧನ್ಯಳಾಗುವೆನು? ಆ ಸುಪಂಥವನ್ನು ನನಗೆ ದಯಮಾಡಿ ತೋರಿಸಿರಿ ಎಂದು ಕೇಳಲು ಸಿದ್ಧನಾದರು. ಆ ಸ್ತ್ರೀಯಳನ್ನು ಕುರಿತು, ತಾಯಿ, ಉಷಾಕಾಲದಲ್ಲಿ ಎದ್ದು ಯಥಾರೀತಿ ಸ್ನಾನ ಮಾಡಿ ಆಮೇಲೆ ವಿಭೂತಿ ರುದ್ರಾಕ್ಷಿ ಧಾರಣ ಮಾಡಬೇಕು. ಅಂಗನ್ಯಾಸ ಕರನ್ಯಾಸಾದಿಗಳನ್ನು ಮಾಡಿ ಸ್ವಸ್ಥ ಚಿತ್ತದಿಂದ ಮಾನಸ ಪೂಜೆಯನ್ನು ಗೈದು ಪಂಚಾಕ್ಷರಿ ಜಪವನ್ನು ಮಾಡತಕ್ಕದ್ದು. ಈ ಪ್ರಕಾರ ನಿತ್ಯದಲ್ಲಿಯೂ ನೀನು ಆಚರಿಸುವುದಾದರೆ ನಿಶ್ಚಯವಾಗಿ ಮುಕ್ತಳಾಗುವಿ ಎಂದು ಅಂದದ್ದು ಕೇಳಿ ಆಕೆಯು ಸಂತುಷ್ಟಳಾಗಿ ಸದ್ಗುರುಗಳಿಗೆ ನಮನ ಮಾಡಿ ಹೊರಟು ಹೋದಳು. ಈ ಪ್ರಕಾರ ಸಿದ್ಧಾರೂಢರು ಅಲ್ಲಿ 9 ದಿವಸ ಸತ್ಪುರುಷರ ಸಂಗತಿಯಲ್ಲಿ ಕಳೆದು ಅಲ್ಲಿಂದ ಮುಂದೆ ತೀರ್ಥಾಟನಕ್ಕೆ ಹೊರಟರು. ಹೋಗುವಾಗ ಆ ಗ್ರಾಮದ ಜನರೆಲ್ಲರೂ ಸಿದ್ಧರನ್ನು ಉತ್ಸಾಹದಿಂದ ಗ್ರಾಮೋಲ್ಲಂಘನೆ ಮಾಡಿಸಿ ಹಿಂತಿರುಗಿಸಿದರು. ಸಿದ್ಧರು ಛೋಟನಾರಾಯಣನ ದರ್ಶನವನ್ನು ತೆಗೆದುಕೊಂಡು ಮಹಾದೇವರ ಅಧಿಷ್ಠಾನವಾದ ಸುಂದರ ದೇವಾಲಯವನ್ನು ಕಂಡು ಮುಂದೆ ಠಸ್ಕರ ಮಸ್ಕರ ಸ್ಥಾನಗಳನ್ನು ನೋಡಿದರು. ತಿರುವಟಾರದಲ್ಲಿ ಕೃಷ್ಣಮೂರ್ತಿಯನ್ನು, ಪದ್ಮನಾಭಪುರದಲ್ಲಿ ಅನಂತಶಾಯಿಯನ್ನು ಪೂಜಿಸಿದರು. ಅಲ್ಲಿ ಬ್ರಾಹ್ಮಣ ಭೋಜನ ನಡೆದಿರುವಾಗ ಸಿದ್ಧರು ಅವರ ನಡುವೆ ಹೋಗಿ ಕೂಡಲು 4 ಮಂದಿ ಬ್ರಾಹ್ಮಣರು ಮಹಾತ್ಮರ ಹತ್ತಿರ ಬಂದು, ಎಲೋ, ನಿನ್ನ ದೇಹದಲ್ಲಿ ಶೂದ್ರ ಚಿಹ್ನೆಗಳು ಕಾಣಿಸುತ್ತವೆ, ನೀನು ಹೇಗೆ ಬ್ರಾಹ್ಮಣ ಪಂಕ್ತಿಯಲ್ಲಿ ಬಂದು ಕೂತಿರುವಿ ಎಂದು ಕೇಳಲು ಸಿದ್ಧಾರೂಢರು, ನಿಮಗೆ ಬ್ರಹ್ಮಚಿಹ್ನಗಳು ಕಾಣಿಸುವುದಿಲ್ಲ ಎಂದು ಅಂದದ್ದಕ್ಕೆ ಅವರು, ನೀನು ಬ್ರಾಹ್ಮಣ ಇದ್ದೀಯೆಂದರೆ ನಿನ್ನ ಶಿಖಾಸೂತ್ರಗಳೆಲ್ಲಿ ಎಂದು ಕೇಳಿದರು. ಆಗ ಸಿದ್ಧ ಅವಧೂತರು ಆ ಕರ್ಮಠರಿಗೆ ಶ್ರುತ್ಯಕ್ತಿ ಹೇಳಿದ್ದೇನೆಂದರೆ, ಅಶಿಖಾ ಅಯಜ್ಞೋಪವಿತ ಯತಿಕ್ಯಾದೃಚ್ಛಿಕೋ ಭವೇತ, ಅಂದರೆ ಶಿಖಾ ಯಜ್ಞೋಪವೀತಗಳಿಲ್ಲದೆ ಯತಿಯು ಇಚ್ಛಾರಹಿತನಾಗಿರತಕ್ಕದ್ದು ಎಂದು ನುಡಿಯಲು ಆ ಬ್ರಾಹ್ಮಣರು, ಎಲೋ, ಯತಿ ಚಿಹ್ನಗಳಾದ ದಂಡಾದಿಗಳಾದರೂ ಕಾಣಿಸುವುದಿಲ್ಲವಲ್ಲ ಎಂದು ಅಂದದ್ದಕ್ಕೆ ಅವಧೂತರು, ಜ್ಞಾನವೇ ನಮ್ಮ ದಂಡವು, ಸಮತೆಯೇ ಕಂಥೆ, ವೈರಾಗ್ಯವು ಭಸ್ಮಫಟಿಕೆಯು ಮತ್ತು ತತ್ವ ವಿವೇಚನೆಯೇ ನಮ್ಮ ಕಮಂಡಲ ಎಂದು ಉತ್ತರ ಕೊಡಲು ಆ ಬ್ರಾಹ್ಮಣರು ಚಕಿತರಾಗಿ, ಈತನು ಬ್ರಹ್ಮಜ್ಞಾನಿ ಇರುವನು, ಈತನಿಗೆ ಅವಶ್ಯವಾಗಿ ಭೋಜನವನ್ನು ನೀಡಬೇಕು ಎಂದು ಅಂದುಕೊಂಡರು. ಯಾಕೆಂದರೆ ಅತಿಥಿಯು ವೈಶ್ವಾನರ ರೂಪದಿಂದಿರುವನು. ಅವನನ್ನು ತೃಪ್ತಿಪಡಿಸುವುದರಿಂದ ಗೃಹಸ್ಥನಿಗೆ ಸರ್ವಕಾಮಾಪ್ತಿಯು, ಅತಿಥಿಯನ್ನು ಹೊರಡಿಸಿದರೆ ಸರ್ವ ಸಂಪತ್ತಿಯು ಆತನು ಸುಟ್ಟು ಬಿಡುವನು. ಭೋಜನವನ್ನು ತೀರಿಸಿ ಸಿದ್ಧನಾಥರು ಜನಾರ್ದನ ಕ್ಷೇತ್ರಕ್ಕೆ ಹೋಗಿ ಪರ್ವತಾಗ್ರದಲ್ಲಿ ಸ್ವಾಮಿಯ
ಅಚಮನ ಮುದ್ರೆಯನ್ನು ಕಂಡರು. ಜ್ಞಾನಿಗೆ ಸರ್ವ ಜಗತ್ತು ಚುಲಕಪ್ರಾಯವೆಂದು ತಿಳಿದು ಅಲ್ಲಿಂದ ಹೊರಟು ಸಿದ್ಧರು ಶ್ರೀಕೃಷ್ಣನಾಥನ ದರ್ಶನದೆಶೆಯಿಂದ ಉಡುಪಿ ಕ್ಷೇತ್ರಕ್ಕೆ ಹೋದರು. ಅಲ್ಲಿ ಕೃಷ್ಣಮೂರ್ತಿಯನ್ನು ಕಂಡು ಈತನು ಬ್ರಹ್ಮರೂಪಿ ಕ್ಷೇತ್ರಜ್ಞನು, ಸರ್ವಕ್ಷೇತ್ರಗಳಲ್ಲಿ ವ್ಯಾಪಿಸಿರುವನು, ಸೃಷ್ಟಿಜ್ಞಾನವನ್ನೆಲ್ಲ ಆಕರ್ಷಣ ಮಾಡುತ್ತಾನಾದ್ದರಿಂದ ಈತನಿಗೆ ಕೃಷ್ಣನೆಂದು ಹೆಸರು. ಹೀಗಂದುಕೊಂಡು ಸಿದ್ಧಯತಿಗಳು ಕ್ಷಣ ಮಾತ್ರ ಸಮಾಧಿಯಲ್ಲಿದ್ದು ಆಮೇಲೆ ಎದ್ದು ಮುಂದಕ್ಕೆ ನಡೆದರು. ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದೊಳ್ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ನಾಶ ಮಾಡುವ ಈ 6ನೇ ಅಧ್ಯಾಯವನ್ನು ಶಿವದಾಸನು ಶ್ರೀ ಸಿದ್ಧಾರೂಢ ಸದ್ಗುರುಗಳ ಚರಣವಿಂದಗಳಲ್ಲಿ ಅರ್ಪಿಸಿರುವನು. ಇಲ್ಲಿಗೆ 6ನೇ ಅಧ್ಯಾಯ ಮುಕ್ತಾಯವಾಯಿತು. ಶ್ರೀ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.